TV20 ಕನ್ನಡ ವಾಹಿನಿಗೆ ಸ್ವಾಗತ. ನಕ್ಸಲರು ಮುಖ್ಯ ವಾಹಿನಿಗೆ ಬಂದು ಬದುಕು ನಡೆಸಲು ಒಪ್ಪಿದ್ದು ಸ್ವಾಗತಾರ್ಹ. ಅವರನ್ನ ಶರಣಾಗತಿ ಮಾಡಿಸಿದ್ದು ಒಳ್ಳೆಯ ಕೆಲಸ. ಆದ್ರೆ ಅವರನ್ನು ಪೊಲೀಸ್ ಠಾಣೆಯಲ್ಲೋ ಅಥವಾ ಕೋರ್ಟ್ನಲ್ಲೋ ಶರಣಾಗತಿ ಮಾಡಿಸಬೇಕಾಗಿತ್ತು ಅಂತ ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಚಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ನಕ್ಸಲರ ಶರಣಾಗತಿ ವಿಚಾರದಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ನಕ್ಸಲರನ್ನ ಸಿಎಂ ಗೃಹ ಕಚೇರಿಯಲ್ಲಿ ಶರಣಾಗತಿ ಮಾಡಿಸಿದ್ದು ಸರಿಯಲ್ಲ ಎಂದರು. ಈ ವಿಚಾರದಲ್ಲಿ ರಾಜಕೀಯ ಮಾಡಿ ಲಾಭ ಪಡೆಯುವುದು ಸರಿಯಲ್ಲ. ಇದೇ ರೀತಿ ಸರ್ಕಾರ ಬಹಳಷ್ಟು ತಪ್ಪು ಮಾಡುತ್ತಾ ಹೊರಟಿದೆ. ನಾನು ಕೂಡ ಈ ಹಿಂದೆ ಸಾಕಷ್ಟು ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡಿದ್ದೇನೆ. ಆಗ ಅವರನ್ನ ಠಾಣೆಗೆ ತಂದು ಅವರ ತಂದೆ ತಾಯಿಗೆ ಭೇಟಿ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಿದ್ವಿ. ಆದರೆ ಅವರನ್ನು ಸಚಿವರ ಹತ್ತಿರ, ಗೃಹ ಸಚಿವರ ಹತ್ತಿರ ಕರೆದುಕೊಂಡು ಹೋಗುವ ಕೆಲಸ ಮಾಡಲಿಲ್ಲ. ಈಗ ಸರ್ಕಾರ ನಕ್ಸಲರನ್ನ ಶರಣಾಗತಿ ಮಾಡಿಸಿದ್ದು ಸರಿಯಿದೆ. ಆದರೆ ಅದನ್ನ ಪ್ರಚಾರಕ್ಕಾಗಿ ಮಾಡಿದ್ದು ತಪ್ಪು ಸಂದೇಶಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಸರ್ಕಾರ ಇದರ ಕ್ರೆಡಿಟ್ ಪಡೆಯಲು ಹೋಗಿ ಈಗ ಸಮಸ್ಯೆ ಮೇಲೆ ಹಾಕಿಕೊಂಡಿದೆ. ನಕ್ಸಲರು ಮತ್ತು ಸರ್ಕಾರದ ನಡುವೆ ಏನು ಮಾತುಕತೆ ಆಗಿದೆಯೋ ಗೊತ್ತಿಲ್ಲ. ಪರಿಹಾರ ಏನು ಕೊಡಬೇಕು ಅಂತ ಮಧ್ಯಸ್ಥಿಕೆ ವಹಿಸಿದವರಿಗೆ ಗೊತ್ತಿರುತ್ತೆ. ಅದಾದ ನಂತರ ಅವರು ಶರಣಾಗತಿ ಆದ್ಮೇಲೆ ಏನೇ ಕೊಟ್ಟರೂ ತಪ್ಪಲ್ಲ. ಇದು ಗುಪ್ತಚರ ಇಲಾಖೆ ಆಪರೇಷನ್. ನಕ್ಸಲರನ್ನ ವಿಧಾನಸೌಧದಲ್ಲಿ ಕೂಡ ಶರಣಾಗತಿ ಮಾಡಿಸಬಹುದಾಗಿತ್ತು. ಒಂದೊಂದಕ್ಕೆ ಒಂದೊಂದು ಸ್ಥಾನ ಇರುತ್ತೆ. ಜಿಲ್ಲೆಯಲ್ಲೇ ಶರಣಾದ್ರೆ ಜಿಲ್ಲಾಧಿಕಾರಿ ಬಳಿ ಹೋಗಿ ಶರಣಾಗತಿ ಆಗಬೇಕು. ಜಿಲ್ಲಾಧಿಕಾರಿ ಜಿಲ್ಲೆಗೆ ಧಣಿ ಇದ್ದಂತೆ ಎಂದು ಸರ್ಕಾರದ ನಡೆ ವಿರುದ್ಧ ಮಿರ್ಜಿ ಕಿಡಿಕಾರಿದ್ರು. ಮೊನ್ನೆ ನಕ್ಸಲ್ಸ್ನ ಸರೆಂಡರ್ ಮಾಡಿದ್ರು. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಪೆಷಲಿ ಇಂಟೆಲಿಜೆನ್ಸ್ ಚೀಫ್ ಯಾರು ನಿಂಬಾಳ್ಕರ್ ಇದ್ದರು, ಇಲ್ಲೇ ಇದ್ದರು ನಿಮ್ಮಲ್ಲೇ ಬೆಳಗಾಂನಲ್ಲಿ SP ನಿಂಬಾಳ್ಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಸ್ ಎ ವೆರಿ ಗುಡ್ ವರ್ಕ್. ಆದರೆ ಆ ಪ್ರೊಸೀಜರ್ ಸರಿ ಹೋಗಿಲ್ಲ. ಅಲ್ಲಿ ಹೋಗಿ ಅವರೇನು ಅವ್ರನ್ನ ಸರೆಂಡರ್ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಮಾಡಬೇಕು, ಇಲ್ಲ ನ್ಯಾಯಾಲಯದ ಮುಂದೆ ಮಾಡಿಸ್ಬೇಕಾಯ್ತು. ಅವ್ನು ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾಡೋದು ಇದು. ಅದರಲ್ಲೂ ಏನು ಇವರು ಪಾಲಿಟಿಕ್ಸ್ ಮಾಡೋದಾಗಲಿ ಅಥವಾ ಅದರಲ್ಲಿ ಏನಾದರೂ ಬೆನಿಫಿಟ್ ತೆಗೆದು ಮಾಡಿರೋದು ಒಳ್ಳೆ ಕೆಲಸ. ಅದರಲ್ಲೇನು ಎರಡು ಮಾತು ಇಲ್ಲೇ ಇಲ್ಲ. ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಸರೆಂಡರ್ ಮಾಡಿಸೋದು ಉತ್ತಮದು. ಬಟ್ ಅದನ್ನು ನಾವೇನೋ ಮಾಡ್ಕೊಳಕ್ಕೆ ಹೋಗಿ ನಮ್ಮ ಉಪಯೋಗ ಮಾಡ್ಕೊಂಡು ಹೋಗೋದು ತಪ್ಪಾಗ್ತದೆ ಅಂತ. ಅದು ಈ ರೀತಿ ಭಾಳಷ್ಟು ತಪ್ಪುಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಇನ್ನು ಇರಬೇಕಾಗ್ತದೆ. ಈಗ ನಾವು ಮಾಡಿದ್ವಿ, ಎಷ್ಟೋ ಜನ ಟೆರರಿಸ್ಟ್ ಮಾಡಿದ್ದೀವಿ. ಕೆಲವು ಸಲ ಬೆಂಗಳೂರಿನಲ್ಲಿ ನಾನು ಮಾಡಿದಾಗ ಅವ್ರ ತಂದೆ ತಾಯಿನ ಬಿಟ್ಟಿದ್ದೀನಿ ಮಾತಾಡಲಿಕ್ಕೆ. ಸೆಲ್ನಲ್ಲಿ ನಾವು ಇಟ್ಕೊಂಡು ತಂದೆ ತಾಯಿನ ಬಿಟ್ಟಿದ್ದೀವಿ ಮಾತಾಡಲಿಕ್ಕೆ. ಆದರೆ ಅವ್ರನ್ನ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗೋದು, ಹೋಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗೋದು, ಇನ್ನೊಬ್ಬರು ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗೋದು ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಅವ್ರು ಮಾಡಿರೋದು ಕರೆಕ್ಟು. ಬಟ್ ಬರೀ ಪ್ರಚಾರ ಮಾಡೋಕ್ಕೋಸ್ಕರ ಏನೇನೋ ಮಾಡಿಬಿಟ್ರೆ ಅದು ಅಪಾರ್ಥ ಆಗ್ತದೆ, ತಪ್ಪು ಸಂದೇಶ ಹೋಗ್ತದೆ ಅಂತ ನಾನು ಹೇಳ್ತೀನಿ. ಅವ್ರೇನು ಕ್ರೆಡಿಟ್ ತಗೊಳಕ್ಕೆ ಹೋದ್ರೆ ಅದು ಉಲ್ಟಾ ಆಗಿಬಿಟ್ಟಿದೆ. ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು, ಯಾವ ರೀತಿ ಅವ್ರಿಗೆ ಅನುಕೂಲ ಆಗ್ತದೋ, ಇವ್ರು ಏನು ಕೊಡಬೇಕು ಅಂತಿದ್ದಾರೋ, ಎಷ್ಟು ಬೇಕಾದರೂ ಆಗ್ಬೋದು ನೋಡಿ. ಒಂದು ಕಾಂಪನ್ಸೇಷನ್ ಅಂತ ಕೊಡಬೇಕಾದ್ರೆ ಆಮೇಲೆ ಯಾವ ರೀತಿ ಮಾತುಕತೆ ಆಗಿದೆಯೋ ಗೊತ್ತಿಲ್ಲ. ಆ ಮಾತುಕತೆ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಮಾತುಕತೆ ಸರ್ಕಾರ ಏನಾದರೂ ಒಂದು ಈ ಯಾರು ನೆಗೋಷಿಯೇಟ್ ಮಾಡ್ಲಿಕ್ಕೆ ಕಳಿಸಿದ್ರು ಅವ್ರ ಹತ್ರ ಏನು ಹೇಳಿರ್ತಾರೋ ಅದನ್ನು ಮಾಡಲೇಬೇಕಾಗ್ತದೆ. ಅದಾದ ನಂತರನೂ ಸಹ ಏನಾದರೂ ಅವರು ಡಿಮ್ಯಾಂಡ್ ಇದ್ದರೆ ಸರ್ಕಾರಕ್ಕೆ ಒಂದು ಸರೆಂಡರ್ ಆಗಿ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಏನು ಕೊಟ್ಟರು ತಪ್ಪಿಲ್ಲ. ಇಂಟೆಲಿಜೆನ್ಸ್ ಅಲ್ಲ ಇದು. ಹೇಮಂತ್ ನಿಂಬಾಳ್ಕರ್ ಯಾಕೆ ಮಾಡಿದ್ರೆ ಈಸ್ ದಿ ಇಂಟೆಲಿಜೆನ್ಸ್ ಚೀಫ್. ಇದೆಲ್ಲ ಇಂಟೆಲಿಜೆನ್ಸ್ ಆಪರೇಷನ್ನೇ. ಅವರೇ ಮಾಡಿರ್ತಾರೆ. ಯಾರು ಇಂಟೆಲಿಜೆನ್ಸ್? ಇದು ರೈಟು ರಾಂಗು ಅಲ್ಲ. ನಾನು ಹೇಳ್ದಂಗೆ ಅವ್ರನ್ನ ಸರೆಂಡರ್ ಮಾಡಬೇಕಾದ್ರೆ ಎರಡೇ ಜಾಗದಲ್ಲಿ ಮಾಡಬೇಕು. ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು, ಒಂದು ಕೋರ್ಟ್ನಲ್ಲಿ ಮಾಡಬೇಕು ಅಷ್ಟೇ. ವಿಧಾನಸೌಧ ಇರೋದೇ ಬೇರೆ. ನಾಳೆ ವಿಧಾನಸೌಧದಲ್ಲೂ ಸರೆಂಡರ್ ಮಾಡಿಸ್ಕೋಬೋದಲ್ಲ. ಒಂದೊಂದಕ್ಕೆ ಒಂದೊಂದು ಸ್ಥಾನ ಇರ್ತದೆ. ಇಲ್ಲ, ಮ್ಯಾಕ್ಸಿಮಮ್ ಅಂದರೆ ಡಿಸ್ಟಿಕ್ನಲ್ಲಿ ಆಗಬೇಕು. ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಬಿಫೋರ್ ದಿ ಡೆಪ್ಟಿ ಕಮಿಷನರ್. ಅದು ಹೈಯೆಸ್ಟ್. ಅದು ಡೆಪ್ಟಿ ಕಮಿಷನರ್ ಹತ್ರ ಹೋದರೆ ಈಸ್ ಎ ಜಿಲ್ಲಾಧಿಕಾರಿ ಅಲ್ಲ, ಜಿಲ್ಲಾ ದಣಿ. ಅದು ಮ್ಯಾಕ್ಸಿಮಮ್. ಅಲ್ಲೇ CM ಅವ್ರು ಹೇಳಿದ್ದು, CM ಅವ್ರ ಎಫರ್ಟ್ ಇರ್ಬೋದು, ಹೋಮ್ ಮಿನಿಸ್ಟರ್ ಎಫರ್ಟ್ ಇರ್ಬೋದು. ನಾನೀಗ ಸರ್ಕಾರದಲ್ಲಿಲ್ಲ, ನನಗೆ ಗೊತ್ತಿಲ್ಲ ಯಾರ್ಯಾರು ಎಫರ್ಟ್ ಹಾಕಿದವರೆಲ್ಲ ಹಾಕಿರ್ತಾರೆ. CM ಮೇಲೆ ನಂಬಿಕೆನೂ ಇರ್ಬೋದು, ಎಫರ್ಟ್ ಹಾಕಿರ್ಬೋದು. ಮಾಡಿದ ತಪ್ಪು ಅಂತ ಹೇಳ್ತಿಲ್ಲ ನಾನು. ಅಲ್ಲೇ ಮಾಡಿದ ಸರಿ ಇಲ್ಲ. ಪ್ರಚಾರಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ. ಕ್ರೆಡಿಟ್ ತಗೊಳ್ಳಿ. ನೀವೆಲ್ಲ ಕ್ರೆಡಿಟ್ ಕೊಡ್ತೀರಿ. ಯಾರು ಕುಮಾರಸ್ವಾಮಿ ಅವ್ರು ಹೇಳಿದ್ದಾರಾ? ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ಸರಿಯಲ್ಲ, ನಾವೆಲ್ಲಿ ಅವ್ರು ಹೇಳಿ ಸರಿ ಅಂತಲೇ ಹೇಳ್ತೀವಿ. ನಾವಿನ್ನು ಬೆಳಗ್ಗೆ ನೀವು ಹೇಳಿದ್ದೆ ಗೊತ್ತು ನನಗೆ, ನಾನೇನು ನೋಡಿಲ್ಲ. ಪಾರ್ಟಿ ಬಿಡೋದು, ಬೇರೆ ಪಾರ್ಟಿಗೆ ಹೋಗೋದು, ಮತ್ತೆ ಪಾರ್ಟಿಗೆ ವಾಪಸ್ ಬರೋದು, ಇದು ಕಂಟಿನ್ಯೂಸ್ ಪ್ರೋಸೆಸ್ ಇದ್ದಂಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.